ಗರಿಗರಿಯಾಗಿರುವಂತಹ ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ರೆಸಿಪಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಗೂ ಗೋಧಿ ಹಿಟ್ಟನ್ನು ಬಳಸಿ ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಿಗೆ ಅಥವಾ ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಈ ರೀತಿ ಮಾಡಿಕೊಡಿ. ಮೆಂತ್ಯ ಸೊಪ್ಪನ್ನು ಬಳಸಿ ಮಾಡಿರೋದ್ರಿಂದ ರುಚಿ ಹಾಗೂ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬನ್ನಿ ಮೆಂತ್ಯ ಸೊಪ್ಪು ಹಾಗೂ ಗೋಧಿ ಹಿಟ್ಟಿನಿಂದ ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅಗಲವಾಗಿರುವಂತಹ ಬಟ್ಲನ್ನು ತೆಗೆದುಕೊಂಡು ಈ ಬಟ್ಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಂತರ 1 ಬಟ್ಲಾಗುವಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ. ಅನಂತರ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೇನೆ ಕೆಲವರು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಇದಕ್ಕೆ ಬಳಸ್ತಾರೆ. ನಾನಿಲ್ಲಿ ಹಸಿ ಮೆಂತ್ಯ ಸೊಪ್ಪನ್ನೇ ಹಾಕ್ತಾ ಇದ್ದೇನೆ. ಅನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ. ಅನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಣಮೆಣಸಿನ್ಕಾಯಿನ ತರಿಯಾಗಿ ಕುಟ್ಟಿರುವಂತಹ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ತಾ ಇದ್ದೇನೆ, ಅಥವಾ ಖಾರದ ಪುಡಿ ಬೇಕಾದರೂ ಬಳಸ್ಬೋದು. ಅನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅನಂತರ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ನಾನಿಲ್ಲಿ ಒಗ್ಗರಣೆ ಬಾಣಲೆಯಲ್ಲಿ ಬಿಸಿ ಮಾಡಿದ್ದೆ. ಚೆನ್ನಾಗಿ ಕಾದಿರುವಂತಹ ಈ ಎಣ್ಣೆಗೆ 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಸೇರಿಸಿ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕಾದಿರುವಂತಹ ಎಣ್ಣೆಗೆ ಇಂಗು ಪುಡಿನ ಸೇರಿಸಿ ಹಾಕ್ಕೊಳ್ಬೇಕಾಗುತ್ತೆ. ಬಿಸಿ ಎಣ್ಣೆನ ಹಾಕಿರೋದ್ರಿಂದ ಸ್ಪೂನಿನ ಸಹಾಯದಿಂದ ಒಮ್ಮೆಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆದ ನಂತರ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಮಾಮೂಲಿಯಾಗಿ ನಾವು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವೋ ಆ ಹದಕ್ಕೆ ಈ ಹಿಟ್ಟನ್ನು ಸಹ ಕಲಿಸ್ಕೊಳ್ಬೇಕಾಗುತ್ತೆ. ಮೆಂತ್ಯ ಸೊಪ್ಪಲ್ಲಿ ತೇವಾಂಶ ಇರೋದ್ರಿಂದ ಒಮ್ಮೆಲೆ ನೀರನ್ನು ಹಾಕ್ತೇನೆ ಚೆನ್ನಾಗಿ ಕಲಸಿದ ನಂತರ ಮತ್ತೆ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಕಲಿಸ್ಬೇಕಾಗುತ್ತೆ ಹಿಟ್ಟನ್ನು. ಮಕ್ಕಳು ಸ್ನ್ಯಾಕ್ಸ್ ಹೇಳಿದಾಗ ಅಥವಾ ಈವ್ನಿಂಗ್ ಟೈಮಲ್ಲಿ ಟೀ ಟೈಮ್ಗೆ ಸ್ನ್ಯಾಕ್ಸ್ ಬೇಕು ಅಂದಾಗ ಒಮ್ಮೆಲೆ ಈ ರೀತಿ ರೆಸಿಪಿನ ಮಾಡಿ ನಾವು 15 ದಿನದಿಂದ 20 ದಿನ ಸ್ಟೋರ್ ಮಾಡಿ ಇದನ್ನು ಕೊಡ್ಬೋದು. ನೋಡಿ, ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಬೇಕಾಗುತ್ತೆ. ಚೆನ್ನಾಗಿ ಕಲಸಿದ ನಂತರ ಇದನ್ನು ಚೆನ್ನಾಗಿ ಒಮ್ಮೆ ನಾದ್ಕೊಳ್ಬೇಕಾಗುತ್ತೆ. ನೆನೆಸಿಡೋ ಅವಶ್ಯಕತೆ ಇಲ್ಲ. ಕಲಸಿದ ನಂತರನೇ ನಾವು ಹಿಂದೆನೇ ರೆಸಿಪಿನ ಮಾಡ್ಬೋದು. ನೋಡಿ, ಈ ರೀತಿ ಒಂದು 2 ಚಪಾತಿಗಾಗುವಷ್ಟು ಹಿಟ್ಟನ್ನು ತೆಗೆದುಕೊಂಡು ಚಪಾತಿ ಮಣೆ ಮೇಲೆ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಚಪಾತಿ ಲಟ್ಟಿಸುವ ವಿಧಾನದಲ್ಲೇ ಇದನ್ನು ಸಹ ಲಟ್ಟಿಸ್ಬೇಕಾಗುತ್ತೆ. ಜಾಸ್ತಿ ದಪ್ಪ ಲಟ್ಟಿಸ್ಬಾರ್ದು, ಸ್ವಲ್ಪ ತೆಳ್ಳಗೇನೆ ಇದನ್ನು ಲಟ್ಟಿಸ್ಬೇಕಾಗುತ್ತೆ. ನೋಡಿ, ಆದಷ್ಟು ಈ ರೀತಿ ತೆಳ್ಳಗೆ ಲಟ್ಟಿಸಿ ಅನಂತರ ಫೋರ್ಕ್ನ ಸಹಾಯದಿಂದ ನಾನಿಲ್ಲಿ ಈ ರೀತಿಯಾಗಿ ಹೋಲ್ಸನ್ನು ಮಾಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಉಬ್ಬಲ್ಲ, ಕ್ರಂಚಿಯಾಗಿ ಗರಿಗರಿಯಾಗಿ ಬರ್ತವೆ ಈ ರೆಸಿಪಿ. ಹಾಗಾಗಿ ಈ ರೀತಿ ಫೋರ್ಕ್ನ ಸಹಾಯದಿಂದ ಹೋಲ್ಸನ್ನು ಮಾಡ್ತಾ ಇದ್ದೇನೆ. ತುಂಬಾ ಗರಿಗರಿಯಾಗಿ ತುಂಬಾ ರುಚಿಯಾಗಿರ್ತವೆ. ಕೆಲವರು ಮೆಂತ್ಯ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ. ಆ ರೀತಿ ಹಾಕೋದ್ರಿಂದ ನಾವು ಈಗೂ ಸಹ ಎಣ್ಣೆಯಲ್ಲಿ ಈ ರೆಸಿಪಿನ ಫ್ರೈ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಜಾಸ್ತಿ ಕಹಿ ಬರುತ್ತೆ ಅಥವಾ ಸೀದೋಗೋ ಚಾನ್ಸ್ ಇರುತ್ತೆ. ನಾನಿಲ್ಲಿ ಹಸಿದೆ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಹಸಿದೇನೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಈ ರೀತಿ ಫೋರ್ಕ್ನ ಸಹಾಯದಿಂದ ಹೋಲ್ಸನ್ನು ಮಾಡಿ ನಂತರ ಈ ರೀತಿ ಗ್ಲಾಸ್ನ ಸಹಾಯದಿಂದ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇದೇ ಶೇಪ್ ಮಾಡ್ಕೋಬೇಕು ಅಂತೇನಿಲ್ಲ, ಯಾವ ರೀತಿ ಬೇಕಾದರೂ ನಾವು ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು.
ನೋಡಿ ಈ ರೀತಿಯಾಗಿ ಸರ್ಕಲ್ ಶೇಪಲ್ಲಿ ರೆಡಿ ಮಾಡಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇವನ್ನ ತೆಗೆದುಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಒಮ್ಮೆಲೆ ಒಂದು 2ರಿಂದ 3 ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ರೆಡಿ ಮಾಡ್ಕೊಳ್ತೇನೆ. ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೇನೆ, ನೋಡ್ಬೋದು. ಮೆಂತ್ಯ ಸೊಪ್ಪು ಅಂದ್ರೇ ಲೈಟಾಗಿ ಕಹಿ ಇರುತ್ತೆ. ಕಹಿ ಇದ್ರೂ ಈ ಸ್ನ್ಯಾಕ್ಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ, ಗರಿಗರಿಯಾಗಿ. ನೋಡಿ ಈ ರೀತಿಯಾಗಿ ಆದಷ್ಟು ತೆಳ್ಳಗೆ ಲಟ್ಟಿಸಿ ಇವು ಉಬ್ಬದೇ ಇರಲಿ ಅಂತ ಫೋರ್ಕ್ನ ಸಹಾಯದಿಂದ ಹೋಲ್ಸನ್ನು ಮಾಡಬೇಕಾಗುತ್ತೆ. ಉಬ್ಬಿ ಬಂದರೆ ಮೆತ್ತಗಾಗ್ತವೆ, ಸಾಫ್ಟ್ ಆಗಿರ್ತವೆ. ಹಾಗಾಗಿ ಉಬ್ದಂಗೆ ಇರಲಿ ಅಂತ ನಾನಿಲ್ಲಿ ಈ ರೀತಿಯಾಗಿ ಹೋಲ್ಸನ್ನು ಮಾಡಿ ಗ್ಲಾಸ್ನ ಸಹಾಯದಿಂದ ಈ ರೀತಿಯಾಗಿ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು, ಎಲ್ಲವನ್ನ ಕಟ್ ಮಾಡಿದ್ದಾಯಿತು. ಇವನ್ನೂ ಸಹ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಒಮ್ಮೆಲೆ ಎಲ್ಲವನ್ನ ರೆಡಿ ಮಾಡಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡ್ಬೋದು, ನಾನಿಲ್ಲಿ ಒಂದು 3 ಸಾರಿ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ರೆಡಿ ಮಾಡಿಟ್ಟಿದ್ದೇನೆ. ಆನಂತರ ಆಲ್ರೆಡಿ ನಾನಿಲ್ಲಿ ಗ್ಯಾಸ್ನ ಮೇಲೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಲೋ ಟು ಮೀಡಿಯಮ್ ಉರಿಲಿ ಎಣ್ಣೆ ಚೆನ್ನಾಗಿ ಕಾದಿದೆ, ಜಾಸ್ತಿ ಕಾದಿರಬಾರ್ದು. ಮೀಡಿಯಮ್ ಉರಿಲಿ ಎಣ್ಣೆನ ಬಿಸಿ ಮಾಡಿಕೊಳ್ಬೇಕಾಗುತ್ತೆ. ಎಣ್ಣೆ ಬಿಸಿಯಾಗಿದ್ದೇನೆ ಇದಕ್ಕೆ ಒಂದೊಂದಾಗಿ ನಾವು ರೆಡಿ ಮಾಡಿಟ್ಟಂತಹ ಸ್ನ್ಯಾಕ್ಸನ್ನು ಹಾಕಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಕಡೆ ಫ್ರೈ ಆಗಿದ್ದೇನೆ ಟರ್ನ್ ಮಾಡಿ 2 ಕಡೆ ಇವನ್ನ ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಿರೋದ್ರಿಂದ ಜಾಸ್ತಿ ಇವು ಕಲರ್ ಬರಲ್ಲ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಗರಿ ಆಗಿದ್ದೇನೆ ಇವನ್ನ ಸಪ್ರೇಟಾಗಿ ಪ್ಲೇಟಿಗೆ ತೆಗೆದುಕೊಳ್ಬೇಕಾಗುತ್ತೆ. ನೋಡ್ಬೋದು, ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ, ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಈ ಕಲರ್ ಬಂದರೆ ಸಾಕು, ಚೆನ್ನಾಗಿ ಫ್ರೈ ಆಗಿದ್ದಾವೆ ಎಂದರ್ಥ. ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ರೆಡಿ ಮಾಡಿಟ್ಟಂತಹ ಸ್ನ್ಯಾಕ್ಸನ್ನು ಎಣ್ಣೆಗೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಕಡಾಯಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕಿ ಒಮ್ಮೆಲೆ ಇವನ್ನ ಚೆನ್ನಾಗಿ ಒಂದು ಕಡೆ ಫ್ರೈ ಆಗಿದ್ದೇನೆ ಟರ್ನ್ ಮಾಡಿ 2 ಕಡೆ ಗರಿ ಆಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ. ನೋಡ್ಬೋದು, 2 ಕಡೆ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವನ್ನು ಸಹ ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಎಲ್ಲವನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ರೆಡಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು, ಗೋಧಿ ಹಿಟ್ಟು ಹಾಗೂ ಮೆಂತ್ಯ ಸೊಪ್ಪಿನಿಂದ ಹೆಲ್ತಿಯಾದಂತಹ ಒಂದೊಳ್ಳೆ ಗರಿಗರಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ. ತುಂಬಾ ಕ್ರಂಚಿಯಾಗಿ ಗರಿಗರಿಯಾಗಿದ್ದಾವೆ. ನೋಡ್ಬೋದು, ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೇನೆ ಎಷ್ಟು ಗರಿಗರಿಯಾಗಿ ಬಂದಿದ್ದಾವೆ ಅಂತ. ಈ ರುಚಿಕರವಾಗಿರುವಂತಹ ಹೆಲ್ತಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.